ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಯು ಆಲ್. ಇವತ್ತಿನ ನಮ್ಮ ಕರೆಂಟ್ ಇವೆಂಟ್ ಟಾಪಿಕ್ಕು ನೀತಿ ಆಯೋಗ್ ಬಗ್ಗೆ, ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅಂತ. ಸೊ ನೀವೆಲ್ಲ ಪದೇ ಪದೇ ನ್ಯೂಸಲ್ಲಿ ನೋಡಿರ್ತೀರ ನೀತಿ ಆಯೋಗದ ಬಗ್ಗೆ. ಸೊ ಇವತ್ತು ನಾವು ಕಂಪ್ಲೀಟ್ಲಿ ಇದರ ಬಗ್ಗೆ ತಿಳ್ಕೊಳ್ಳೋಣ. ಇದು ಏನು ಕೆಲಸ ಮಾಡುತ್ತೆ, ಸೊ ಇದರ ಒಂದು ಸ್ಟ್ರಕ್ಚರ್ ಹೇಗಿದೆ, ಇದರ ಫಂಕ್ಷನ್ಸ್ ಏನು, ಇದನ್ನೆಲ್ಲ ನಾವು ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಸೊ ಮೊದಲನೇದು ಫಾರ್ಮೇಷನ್ ಆಫ್ ನೀತಿ ಆಯೋಗ್. ನೀತಿ ಆಯೋಗ್ ಆಗಿದ್ದು ಜನವರಿ 1, 2015 ಈ ನೀತಿ ಆಯೋಗ ಅಂತ ಹೇಳಿ ಎಸ್ಟಾಬ್ಲಿಷ್ ಮಾಡ್ತಾರೆ. ಸೊ ಈ ನೀತಿ ಆಯೋಗ ಏನಿದೆ, ಸೊ ಇದು ಪ್ಲ್ಯಾನಿಂಗ್ ಕಮಿಷನನ್ನು ರಿಪ್ಲೇಸ್ ಮಾಡುತ್ತೆ. ಮೊದಲಿಗೆ ಇದ್ದದ್ದು 1951ರಿಂದ 2014ವರೆಗೂ ಈ ಯೋಜನಾ ಆಯೋಗ ಅಂತಿರುತ್ತೆ, ಪ್ಲ್ಯಾನಿಂಗ್ ಕಮಿಷನ್ನು. ಸೊ ಇದನ್ನು ರಿಪ್ಲೇಸ್ ಮಾಡೋದೇ ನಮ್ಮ ನೀತಿ ಆಯೋಗ್. ಸೊ ಯಾಕೆ ನಾವು ರಿಪ್ಲೇಸ್ ಮಾಡಿಸಿದ್ವಿ ಆಗಿದ್ರೆ, ನೀತಿ ಆಯೋಗ ಯಾಕೆ ತೊಗೊಂಬಂದ್ವಿ ಅಂತ ಹೇಳಿದರೆ, ಸೊ ಇಟ್ ಈಸ್ ಟು ಶಿಫ್ಟ್ ಫ್ರಮ್ ಸೆಂಟ್ರಲೈಸ್ಡ್ ಟಾಪ್ ಡೌನ್ ಪ್ಲ್ಯಾನಿಂಗ್ ಸಿಸ್ಟಮ್ ಟು ಅ ಮೋರ್ ಪಾರ್ಟಿಸಿಪೇಟಿವ್ ಬಾಟಮ್ ಅಪ್ ಅಪ್ರೋಚ್ ಇನ್ವಾಲ್ವಿಂಗ್ ಸ್ಟೇಟ್ಸ್. ಸೊ ಇದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಸೊ ಏನು ಈಗ ಅಂದರೆ ಸೆಂಟ್ರಲೈಸ್ಡ್ ಅಂದರೆ ಏನು, ಟಾಪ್ ಡೌನ್ ಪ್ಲಾನಿಂಗ್ ಅಂತ ಹೇಳಿದ್ರೆ ಏನು, ಪಾರ್ಟಿಸಿಪೇಟಿವ್ ಅಂತ ಹೇಳಿದ್ರೆ ಏನು, ಬಾಟಮ್ ಅಪ್ ಅಪ್ರೋಚ್ ಅಂದರೆ ಏನು ಅಂತೇಳಿ ಹೇಳ್ತೀನಿ. ಸೊ ಪ್ಲಾನಿಂಗ್ ಕಮಿಷನ್ ಮೊದಲಿಗೆ ಇತ್ತಲ್ಲ, ಸೊ ಅದು ಹೆಂಗಿತ್ತು ಅಂದರೆ ಸೆಂಟ್ರಲ್ ಗೌರ್ಮೆಂಟು ಪ್ಲಾನಿಂಗ್ ಕಮಿಷನ್ನ ಮಾಡ್ತಾ ಇತ್ತು. ಸೊ ಈ ಪ್ಲಾನಿಂಗ್ ಕಮಿಷನ್ನು ಸೆಂಟ್ರಲ್ ಗೌರ್ಮೆಂಟಿಗೆ 5 ವರ್ಷದ ಪ್ಲ್ಯಾನಿಂಗ್, ನಮ್ಮ ಡೆವಲಪ್ಮೆಂಟ್ ಹೆಂಗಿರಬೇಕು ಅಂತೇಳಿ 5 ವರ್ಷನ ಪ್ಲ್ಯಾನಿಂಗನ್ನು ಈ ಪ್ಲಾನಿಂಗ್ ಕಮಿಷನ್ ಮಾಡಿ ಗೌರ್ಮೆಂಟಿಗೆ ಸಜೆಸ್ಟ್ ಮಾಡ್ತಾಯಿದ್ರು. ಸೊ ಗೌರ್ಮೆಂಟು ಅದನ್ನು ಇಂಪ್ಲಿಮೆಂಟ್ ಮಾಡ್ತಾಯಿತ್ತು, ಮತ್ತು ಕೆಲವೊಂದಿಷ್ಟನ್ನು ಸ್ಟೇಟ್ಸ್ಗೂ ಸಹಿತ ಇಂಪ್ಲಿಮೆಂಟ್ ಮಾಡೋದಕ್ಕೆ ಹೇಳ್ತಾಯಿದ್ರು. ಸೊ ಈ ಸೆಂಟ್ರಲ್ ಗೌರ್ಮೆಂಟಿಂದ ಏನು ಪ್ಲಾನಿಂಗ್ ಆಗ್ತಾಯಿತ್ತು, ಪಾಲಿಸಿ ಆಗ್ತಾಯಿತ್ತು, ಸೊ ಇದು ಕೆಳಗಡೆ ಸ್ಟೇಟ್ಗೆ ಮತ್ತು ಇಲ್ಲಿಂದ ಪಂಚಾಯತ್ಸು ಮತ್ತು ಅರ್ಬನ್ ಲೋಕಲ್ ಬಾಡೀಸು ಇವರು ಇಂಪ್ಲಿಮೆಂಟ್ ಮಾಡೋಗಿತ್ತು. ಸೊ ಇದನ್ನು ನಾವು ಟಾಪ್ ಟು ಡೌನ್ ಪ್ಲಾನಿಂಗ್ ಅಂತ ಹೇಳ್ತೀವಿ, ಟಾಪ್ ಟು ಡೌನ್ ಪ್ಲಾನಿಂಗ್ ಅಥವಾ ಸೆಂಟ್ರಲೈಸ್ಡ್ ಪ್ಲಾನಿಂಗ್ ಅಂತ ಹೇಳ್ತೀವಿ. ಸೊ ಈಗ ನೀತಿ ಆಯೋಗ್ ಬಂದಮೇಲೆ ಏನಾಯಿತು ಅಂತ ಹೇಳಿದ್ರೆ, ಇಟ್ ಬಿಕೇಮ್ ಪಾರ್ಟಿಸಿಪೇಟಿವ್ ಆ್ಯಂಡ್ ಬಾಟಮ್ ಅಪ್. ಸೊ ಬಾಟಮ್ ಅಪ್ ಅಂತ ಹೇಳಿದ್ರೆ ಈಗ ಇದಕ್ಕೆ ವಿರುದ್ಧವಾಗಿ ಲೋಕಲ್ ಗೌರ್ಮೆಂಟ್ಸಿಂದ ನಾವು ಫೀಡ್ಬ್ಯಾಕ್ ತೊಗೊಂಡು ಅದು ಸ್ಟೇಟ್ಸ್ಗಳನ್ನು ಕಲೆಕ್ಟ್ ಮಾಡುತ್ತೆ. ಸ್ಟೇಟ್ಸ್ಗಳು ಕೊನೆಗೆ ಸೆಂಟರ್ಗೆ ಪಾಲಿಸಿ ಅಡ್ವೈಸ್ಗಳನ್ನು ಅಥವಾ ಏನು ಸ್ಟೇಟ್ಗಳಿಗೆ ಅಥವಾ ಲೋಕಲ್ ಲೆವೆಲ್ಗೆ ಏನು ರಿಕ್ವೈರ್ಮೆಂಟ್ ಇದೆ ಅನ್ನೋದನ್ನು ಸಜೆಸ್ಟ್ ಮಾಡ್ತವೆ. ಸೊ ಇದನ್ನು ನಾವು ಬಾಟಮ್ ಅಪ್ ಅಪ್ರೋಚ್ ಅಂತೇಳಿ ಹೇಳ್ತೀವಿ, ಬಾಟಮ್ ಅಪ್ ಅಪ್ರೋಚ್. ಸೊ ಈ ನೀತಿ ಆಯೋಗ ಏನಿದೆ, ಇಟ್ ವಿಲ್ ಫೋಕಸ್ ಆನ್ ದ ಕೋಆಪರೇಟಿವ್ ಫೆಡರಲಿಸಮ್. ಕೋಆಪರೇಟಿವ್ ಅಂತ ಹೇಳಿದ್ರೆ ಸಹಕಾರ ಸಂಯುಕ್ತ ರಾಷ್ಟ್ರ. ಸೊ ನಿಮಗೆ ಸಂಯುಕ್ತ ರಾಷ್ಟ್ರ ಅಥವಾ ಫೆಡರಲ್ ಗೌರ್ಮೆಂಟ್ ಅಂತ ಹೇಳಿದರೆ ಏನು ಅಂತೇಳಿ ಗೊತ್ತಿಲ್ಲ ಅಂದರೆ ದಯವಿಟ್ಟು ನೀವು ಒಂದು ಸರಿ ಗೂಗಲ್ ಮಾಡಿ ತಿಳ್ಕೊಳ್ಳಿ. ಮತ್ತು ನಮ್ಮ 3 ತಿಂಗಳು ಕೋರ್ಸ್ ಏನಿದೆ ಅದರಲ್ಲಿ ಸಹಿತ ನಾನು ನಿಮಗೆ ಸಂಯುಕ್ತ ರಾಷ್ಟ್ರ ಅಂದರೆ ಏನು, ಫೆಡರಲ್ ಗೌರ್ಮೆಂಟ್ ಅಂದರೆ ಏನು ಅಂತ ಹೇಳ್ತೀನಿ. ಸೊ ಅದಾದಮೇಲೆ ಕಾಂಪಿಟೇಟಿವ್ ಫೆಡರಲಿಸಮ್. ಈ ನೀತಿ ಆಯೋಗ ಏನಿದೆ ಇದು ಕೇವಲ ಸಹಕಾರ ಸಂಯುಕ್ತ ಅಲ್ಲ, ಸ್ಪರ್ಧಾತ್ಮಕ ಸಂಯುಕ್ತ ರಾಷ್ಟ್ರನ ಕೂಡ ಮಾಡುತ್ತೆ. ಸ್ಪರ್ಧಾತ್ಮಕ ಅಂತ ಹೇಳಿದ್ರೆ ಬಿಟ್ವೀನ್ ಸ್ಟೇಟ್ಸ್, ರಾಜ್ಯಗಳ ನಡುವೆ ಮತ್ತು ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಇಲ್ಲಿ ಅಭಿವೃದ್ಧಿಗೆ ಸ್ಪರ್ಧೆ ಇರಬೇಕು ಹೊರತು ಒಬ್ರಿಗೊಬ್ರು ಹೊಡೆದಾಡೋದಲ್ಲ ಇಲ್ಲಿ. ಸೊ ನೀರಿಗೆ ಹೊಡೆದಾಡೋದು ಮತ್ತು ಒಬ್ರಿಗೊಬ್ರು ಬೈಕೊಳ್ಳೋದು ಅದಲ್ಲ. ಈ ಸ್ಪರ್ಧೆ ಅಂತ ಹೇಳಿದ್ರೆ ಒಳ್ಳೆಯದಕ್ಕೆ ಸ್ಪರ್ಧೆ. ಸೊ ಹೆಲ್ತ್, ಉದಾಹರಣೆಗೆ ಆರೋಗ್ಯವನ್ನು ಇಂಪ್ರೂವ್ ಮಾಡೋದು, ಶಿಕ್ಷಣವನ್ನು ಇಂಪ್ರೂವ್ ಮಾಡ್ತಕ್ಕಂಥದ್ದು. ಸೊ ಈ ಥರದ ಒಂದು ಸ್ಪರ್ಧೆ ಇರಬೇಕು ಅನ್ನೋದೇ ಈ ಒಂದು ಮುಖ್ಯ ಉದ್ದೇಶ. ಸೊ ಅದಾದಮೇಲೆ ಡೈನಾಮಿಕ್ ಪಾಲಿಸಿ ಡ್ರಿವನ್ ಗವರ್ನೆನ್ಸ್. ಈ ನೀತಿ ಆಯೋಗ ಏನಿದೆ ಇದು ಕ್ರಿಯಾತ್ಮಕವಾಗಿರಬೇಕು. ಡೈನಾಮಿಕ್ ಅಂದರೆ ಸಿಚುವೇಷನ್ಗೆ ತಕ್ಕ ಹಾಗೆ ಚೇಂಜ್ ಆಗ್ತಕ್ಕಂಥದ್ದೇ ಡೈನಾಮಿಕ್. ಆಮೇಲೆ ಪಾಲಿಸಿ ಡ್ರಿವನ್ ಗವರ್ನೆನ್ಸ್, ಒಂದು ಆಡಳಿತವನ್ನು ಮಾಡೋದಕ್ಕೆ ಪಾಲಿಸಿ ಅಥವಾ ನೀತಿಗಳು ಅಂಥೇಳಿ ಇರಬೇಕಾಗುತ್ತೆ. ಸೊ ಆ ನೀತಿಗಳನ್ನು ಮಾಡಿಕೊಂಡು ನಾವು ಆಡಳಿತವನ್ನು ಮಾಡಬೇಕು, ಒಂದು ಪ್ಲ್ಯಾನಿಂಗ್ ಮಾಡಿಕೊಂಡು ನಾವು ಆಡಳಿತ ಮಾಡಬೇಕು ಹೊರತು ಸುಮ್ಮನೆ ಮಾಡೋದಲ್ಲ ಅಂಥೇಳಿ. ಸೊ ಇದು ನೀತಿ ಆಯೋಗದ ಒಂದಿಷ್ಟು ಇಂಟ್ರೊಡಕ್ಷನ್. ಸೊ ಈಗ ನಾವು ಕಂಪೋಸಿಷನ್ ಅಂದರೆ ಈ ನೀತಿ ಆಯೋಗ ಕಂಪೋಸಿಷನ್ ಯಾವ ಥರ ಇರುತ್ತೆ, ಚೇರ್ಪರ್ಸನ್ ಮತ್ತು ವೈಸ್ ಚೇರ್ಪರ್ಸನ್. ಸೊ ಇವರೆಲ್ಲ ಯಾರು ಅನ್ನೋದನ್ನು ನೋಡೋಣ. ಸೊ ಚೇರ್ಪರ್ಸನ್ ಈಸ್ ಪ್ರೈಮ್ ಮಿನಿಸ್ಟರ್, ನಮ್ಮ ಪ್ರಧಾನಮಂತ್ರಿಗಳೇ ಇದರ ಚೇರ್ಪರ್ಸನ್ ಆಗಿರ್ತಾರೆ. ಆಮೇಲೆ ವೈಸ್ ಚೇರ್ಪರ್ಸನ್ ಈಸ್ ಅಪಾಯಿಂಟೆಡ್ ಬೈ ದ ಪ್ರೈಮ್ ಮಿನಿಸ್ಟರ್. ಸೊ ದೆನ್ ಅದಾದಮೇಲೆ ಗವರ್ನಿಂಗ್ ಕೌನ್ಸಿಲ್ ಅಂತ ಇರುತ್ತೆ, ಆಡಳಿತ ಮಾಡೋದಕ್ಕೆ ಒಂದು ಕೌನ್ಸಿಲ್ ಅನ್ನೋದಿರುತ್ತೆ. ಸೊ ಆ ಆಡಳಿತ ಕೌನ್ಸಿಲಲ್ಲಿ ಚೀಫ್ ಮಿನಿಸ್ಟರ್ಸ್ ಆಫ್ ಆಲ್ ದ ಸ್ಟೇಟ್ಸ್, ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳಿರ್ತಾರೆ, ಮತ್ತು ಲೆಫ್ಟಿನೆಂಟ್ ಗವರ್ನರ್ಸ್ ಆಫ್ ಯೂನಿಯನ್ ಟೆರಿಟರೀಸ್, ಕೇಂದ್ರಾಡಳಿತ ಪ್ರದೇಶಗಳಿರ್ತವೆ. ಸೊ ಇದರಲ್ಲಿ ಯಾವ್ಯಾವ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ನಮ್ಮ ದೇಶದಲ್ಲಿ 8 ಇದ್ದಾವೆ. ಸೊ ಈ 8 ಯೂನಿಯನ್ ಟೆರಿಟರೀಸ್ನ ಲೆಫ್ಟಿನೆಂಟ್ ಗವರ್ನರ್ಸ್ ಏನಿರ್ತಾರೆ, ಸೊ ಅವರು ಇಲ್ಲಿ ಈ ಒಂದು ನೀತಿ ಆಯೋಗದಲ್ಲಿ ಗವರ್ನಿಂಗ್ ಕೌನ್ಸಿಲಲ್ಲಿ ಇರ್ತಾರೆ. ಸೊ ಅದಾದಮೇಲೆ ರೀಜನಲ್ ಕೌನ್ಸಿಲ್. ಸೊ ರೀಜನಲ್ ಕೌನ್ಸಿಲ್ಸ್ ಅಂತ ಹೇಳಿದರೆ, ಸೊ ಈ ಗವರ್ನಿಂಗ್ ಕೌನ್ಸಿಲ್ ಏನಿದೆ ಇದನ್ನು ಬಿಟ್ಟು ಬೇರೆ ಬೇರೆಯ ರೀಜನ್ಸ್ ಅಲ್ಲಿ ಸಹಿತ, ಸೌತ್ ರೀಜನ್ ಆಗಿರ್ಬೋದು, ನಾರ್ತ್ ರೀಜನ್ನು, ಸೆಂಟ್ರಲ್ ರೀಜನ್ನು, ಸೊ ಈ ಥರ ರೀಜನಲಿ ಕೌನ್ಸಿಲ್ಸ್ ಇರುತ್ತೆ. ಸೊ ದ್ಯಾಟ್ ಈಸ್ ಟು ಅಡ್ರೆಸ್ ದ ಸ್ಪೆಸಿಫಿಕ್ ರೀಜನಲ್ ಇಶ್ಯೂ, ಅಲ್ಲಿಯ ಒಂದು ಪ್ರದೇಶದ ಸಮಸ್ಯೆಗಳನ್ನು ಅದನ್ನು ಅಡ್ರೆಸ್ ಮಾಡೋದಕ್ಕೆ ಈ ರೀಜನಲ್ ಕೌನ್ಸಿಲ್ಸ್ ಇರ್ತವೆ. ಈ ರೀಜನಲ್ ಕೌನ್ಸಿಲ್ಸಲ್ಲಿ ಮುಖ್ಯಮಂತ್ರಿಗಳಿರ್ತಾರೆ, ಅಲ್ಲಿಯ ಆ ರೀಜನಿನ ಚೀಫ್ ಮಿನಿಸ್ಟರ್ಸ್ ಮತ್ತು ಲೆಫ್ಟಿನೆಂಟ್ ಗವರ್ನರ್ಸ್ ಅಂದರೆ ಕೇಂದ್ರಾಡಳಿತ ಪ್ರದೇಶದ ಲೆಫ್ಟಿನೆಂಟ್ ಗವರ್ನರ್ಸ್. ಆ್ಯಂಡ್ ಅಲ್ಲೂ ಕೂಡ ಚೇರ್ಮನ್ ವಿಲ್ ಬಿ ದ ಪ್ರೈಮ್ ಮಿನಿಸ್ಟರ್ ಆರ್ ಹೀಸ್ ನಾಮಿನಿ. ಅಂದರೆ ಈ ರೀಜನಲ್ ಕೌನ್ಸಿಲ್ಗೆ ಚೇರ್ಮನ್ ಪ್ರೈಮ್ ಮಿನಿಸ್ಟರ್ ಇರ್ತಾರೆ, ಅಥವಾ ಪ್ರೈಮ್ ಮಿನಿಸ್ಟರ್ ಬೇರೆ ಯಾರನ್ನಾದರೂ ಅದಕ್ಕೆ ನಾಮಿನೇಟ್ ಮಾಡ್ಬೋದು. ಸೊ ಅದಾದಮೇಲೆ ಆಡ್ ಹಾಕ್ ಮೆಂಬರ್ಸ್. ಆಡ್ ಹಾಕ್ ಈಸ್ ನಥಿಂಗ್ ಬಟ್ ನಾನ್ ಪರ್ಮನೆಂಟ್ ಮೆಂಬರ್ಸ್. ಸೊ ಈ ನಾನ್ ಪರ್ಮನೆಂಟ್ ಮೆಂಬರ್ಸ್ ಏನಿದ್ದಾರೆ, ಸೊ ದೇ ವಿಲ್ ಬಿ 2 ಮೆಂಬರ್ಸ್ ಇನ್ ಎಕ್ಸ್ ಅಫಿಷಿಯೋ
ಕೆಪಾಸಿಟಿ ಫ್ರಮ್ ಲೀಡಿಂಗ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ಸ್ ಆನ್ ರೊಟೇಷನಲ್ ಬೇಸಿಸ್. ಅಂದರೆ ಇಲ್ಲಿ ಎಕ್ಸ್ ಅಫಿಷಿಯೋ ಅಂತ ಹೇಳಿದರೆ ಸೊ ಯಾರು ಲೀಡಿಂಗ್ ರಿಸರ್ಚ್ ಇನ್ಸ್ಟಿಟ್ಯೂಷನ್, ನಮ್ಮ ದೇಶದ ರಿಸರ್ಚ್ ಇನ್ಸ್ಟಿಟ್ಯೂಷನ್ಸ್ ಲೀಡಿಂಗ್ ಇಸ್ರೋ ಆಗಿರ್ಬೋದು ಅಥವಾ DRDO ಆಗಿರ್ಬೋದು, ಸೊ ಈ ಥರದ ಹಲವಾರು ರಿಸರ್ಚ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ಏನು ಲೀಡರ್ಸ್ ಇರ್ತಾರೆ, ಅಲ್ಲಿಯೇ ಚೇರ್ಮನ್ಸ್ ಇರ್ತಾರೆ. ಸೊ ಬೈ ಡಿಫಾಲ್ಟ್ ಎಕ್ಸ್ ಅಫಿಷಿಯೋ ಇಸ್ ನಥಿಂಗ್ ಬಟ್ ಬೈ ಡಿಫಾಲ್ಟ್ ಅವರನ್ನು ಈ ಅಡ್ಹಾಕ್ ಮೆಂಬರ್ಸ್ ಆಗಿ ಅಪಾಯಿಂಟ್ ಮಾಡಲಾಗುತ್ತೆ. ಸೊ ದೆನ್ ಎಕ್ಸ್ ಅಫಿಷಿಯೋ ಮೆಂಬರ್ಸ್, ಇಲ್ಲಿಯೂ ಕೂಡ ಎಕ್ಸ್ ಅಫಿಷಿಯೋ ಅಂತಿದೆ. ಬೈ ಡಿಫಾಲ್ಟ್ ದೇರ್ ವಿಲ್ ಬಿ ಮ್ಯಾಕ್ಸಿಮಮ್ 4 ಫ್ರಮ್ ಯೂನಿಯನ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಟು ಬಿ ನಾಮಿನೇಟೆಡ್ ಬೈ ಪ್ರೈಮ್ ಮಿನಿಸ್ಟರ್. ಅಂದರೆ ನಮ್ಮ ಕೇಂದ್ರದ ಒಂದು ಮಿನಿಸ್ಟರ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಏನಿರ್ತಾರೆ, ಸೊ ಮಂತ್ರಿಮಂಡಲ ಅಂತ ಹೇಳ್ತೀವಿ. ಸೊ ಅದರಲ್ಲಿ 4 ಜನರನ್ನು ಮ್ಯಾಕ್ಸಿಮಮ್, ಅತಿ ಹೆಚ್ಚು ಅಂದರೆ 4, ಸೊ ಅವರನ್ನು ಪ್ರೈಮ್ ಮಿನಿಸ್ಟರ್ ಅಪಾಯಿಂಟ್ ಮಾಡ್ಬೋದು ಆ್ಯಸ್ ಎಕ್ಸ್ ಅಫಿಷಿಯೋ ಮೆಂಬರ್ಸ್. ಎಕ್ಸ್ ಅಫಿಷಿಯೋ ಅಂದರೆ ಬಿಕಾಸ್ ದೇ ಆರ್ ಮಿನಿಸ್ಟರ್ಸ್, ಅವರು ಮಂತ್ರಿಗಳಾಗಿರೋದು ಕಾರಣ ಅವರನ್ನು ಬೈ ಡಿಫಾಲ್ಟ್ ವಿಲ್ ಬಿ ಅಪಾಯಿಂಟೆಡ್ ಫಾರ್ ದ ನೀತಿ ಆಯೋಗ. ದೆನ್ ಕಮ್ಸ್ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್. ಸೊ ಚೀಫ್ ಎಕ್ಸಿಕ್ಯೂಟಿವ್ ಅಥವಾ CEO ಅಂತ ಹೇಳ್ತೀವಿ, ಅಥವಾ ಮುಖ್ಯ ಕಾರ್ಯದರ್ಶಿಗಳು. ಸೊ ಇವ್ರನ್ನ ಪ್ರೈಮ್ ಮಿನಿಸ್ಟರ್ ಅಪಾಯಿಂಟ್ ಮಾಡ್ತಾರೆ ಫಾರ್ ಎ ಫಿಕ್ಸ್ಡ್ ಟೆನ್ಯೂರ್. ಎಷ್ಟು ಅಂತ ಗೊತ್ತಿಲ್ಲ, ಇಲ್ಲ, ಬಟ್ ದೇರ್ ವಿಲ್ ಬಿ ಫಿಕ್ಸ್ಡ್ ಟೆನ್ಯೂರ್ ಮೋಸ್ಟ್ಲಿ ಆಫ್ 4 ಇಯರ್ಸ್. ಸೊ 4 ಇಯರ್ಸ್ ಟೆನ್ಯೂರ್ನ ಹಾಗೆ ಅವ್ರನ್ನ CEO ಅಪಾಯಿಂಟ್ ಮಾಡ್ತಾರೆ. ಆ್ಯಂಡ್ ಅವರ ರ್ಯಾಂಕು ಇಟ್ ವಿಲ್ ಬಿ ಸೆಕ್ರೆಟರಿ ಟು ದ ಗೌರ್ಮೆಂಟ್ ಆಫ್ ಇಂಡಿಯಾ. ಸೊ ಗೌರ್ಮೆಂಟ್ ಆಫೀಸಸ್ ಏನಿದೆ, ಸೊ ಪ್ರತಿಯೊಂದು ಮಿನಿಸ್ಟ್ರಿಗೂ ಒಂದು ಸೆಕ್ರೆಟರಿ ಅಂತ ಇರ್ತಾರೆ, ಕಾರ್ಯದರ್ಶಿಗಳು. ಸೊ ಆ ಒಂದು ಅದಕ್ಕೆ ಈಕ್ವಲ್ ಆಗಿ ಈ CEO ಹುದ್ದೆ ಇರುತ್ತೆ ಆಫ್ ದ ನೀತಿ ಆಯೋಗ. ಅದಾದಮೇಲೆ ಸ್ಪೆಷಲ್ ಇನ್ವೈಟಿಸ್ ವಿಲ್ ಬಿ ದೇರ್. ಸೊ ಸ್ಪೆಷಲ್ ಇನ್ವೈಟಿಸ್ ಏನಿರ್ತಾರೆ, ಸೊ ಇವರು ಎಕ್ಸ್ಪರ್ಟ್ಸ್ ಇರ್ತಾರೆ, ಸ್ಪೆಷಲಿಸ್ಟ್ ವಿತ್ ಡೊಮೈನ್ ನಾಲೆಜ್ ನಾಮಿನೇಟೆಡ್ ಬೈ ಪ್ರೈಮ್ ಮಿನಿಸ್ಟರ್. ಸೊ ಡೊಮೈನ್ ನಾಲೆಜ್ ಅಂತ ಹೇಳಿದರೆ ಅವರ ಒಂದು ಸ್ಪೆಸಿಫಿಕ್ ಒಂದು ಡೊಮೈನ್ ಅನ್ನೋದಿರುತ್ತೆ, ಹೆಲ್ತ್, ಎಜುಕೇಷನ್, ಶಿಕ್ಷಣ, ಸೊ ಈ ಥರದ್ದು, ಅಥವಾ ವೇಸ್ಟ್ ಮ್ಯಾನೇಜ್ಮೆಂಟು, ಈ ಒಂದು ಡೊಮೈನಲ್ಲಿ ಅವರಿಗೆ ಒಂದು ಜ್ಞಾನ ಇರುತ್ತೆ. ಸೊ ಅಂಥವರನ್ನು ಪ್ರೈಮ್ ಮಿನಿಸ್ಟರು ಸ್ಪೆಷಲ್ ಇನ್ವೈಟಿಸ್ ಅಂತೇಳಿ ಅವ್ರನ್ನ ಅಪಾಯಿಂಟ್ ಮಾಡಲಾಗುತ್ತೆ. ಸೊ ದೆನ್ ನೀತಿ ಆಯೋಗ ಹಬ್ಸ್ ಅಂತ ಹೇಳಿ ಬರುತ್ತೆ, ನೀತಿ ಆಯೋಗದ ಹಬ್ಸ್. ಸೊ ಈ ನೀತಿ ಆಯೋಗದ ಹಬ್ಸ್ ಅಂತ ಹೇಳಿದರೆ, ಸೊ ಇಲ್ಲಿ ಉದಾಹರಣೆಗೆ, ಸೊ ಇದು ನಮ್ಮ ನೀತಿ ಆಯೋಗ ಅಂತಿದೆ. ಓಕೆ, ಈ ನೀತಿ ಆಯೋಗಕ್ಕೆ ಕೆಲವೊಂದಿಷ್ಟು ಹಬ್ಸ್. ಈ ಹಬ್ಸ್ ಏನು ಮಾಡುತ್ತೆ, ಅವರು ಒಂದು ಸ್ಪೆಸಿಫಿಕ್ ಟಾಸ್ಕ್ ಮೇಲೆ ಅವರು ಪಾಲಿಸಿನ ಡಿಸೈನ್ ಮಾಡೋದು. ಉದಾಹರಣೆಗೆ ಹೆಲ್ತ್ ಆಗಿರ್ಬೋದು, ಅಥವಾ ಅರ್ಬನ್ ಡೆವಲಪ್ಮೆಂಟ್ ಆಗಿರೋದು, ಅಥವಾ ರೂರಲ್ ಡೆವಲಪ್ಮೆಂಟ್. ಸೊ ಈ ಒಂದಿಷ್ಟು ಹಬ್ಸ್ಗಳಿದ್ದಾವೆ. ಸೊ ಯಾವಂತ ಹೇಳಿದ್ರೆ, ಒಂದು ಟೀಮ್ ಇಂಡಿಯಾ ಹಬ್ ವಿಚ್ ವಿಲ್ ಆ್ಯಕ್ಟ್ ಆಸ್ ಇಂಟರ್ಫೇಸ್ ಬಿಟ್ವೀನ್ ಸ್ಟೇಟ್ಸ್ ಆ್ಯಂಡ್ ಸೆಂಟರ್. ಸೊ ವಿತಿನ್ ನೀತಿ ಆಯೋಗ ಏನಿದೆ, ಸೊ ಅವರ ಒಂದು ನೀತಿ ಆಯೋಗದಲ್ಲಿ ಒಂದು ಟೀಮ್ ಇಂಡಿಯಾ ಹಬ್ ಅಂತ ಇರುತ್ತೆ. ಇದು ಕಂಪ್ಲೀಟ್ ನಮ್ಮ ದೇಶವನ್ನು ರಿಪ್ರೆಸೆಂಟ್ ಮಾಡುತ್ತೆ. ಸೊ ಈ ಟೀಮ್ ಇಂಡಿಯಾದಲ್ಲಿ ಅಲ್ಲಿ ಚೀಫ್ ಮಿನಿಸ್ಟರ್ಸು ಮತ್ತು ಲೆಫ್ಟಿನೆಂಟ್ ಗವರ್ನರ್ಸು, ಸೊ ಇವರೆಲ್ಲ ಇರ್ತಾರೆ. ಸೊ ಇವರು ದೇ ವಿಲ್ ಆ್ಯಕ್ಟ್ ಆಸ್ ಇಂಟರ್ಫೇಸ್ ಬಿಟ್ವೀನ್ ಸ್ಟೇಟ್ಸ್ ಮತ್ತು ಸೆಂಟರ್. ಇವರು ಕೇಂದ್ರ ಮತ್ತು ರಾಜ್ಯಗಳ ಮಧ್ಯೆ ಇವರು ಒಂದು ಇಂಟರ್ಫೇಸ್ ಆಗಿ ವರ್ಕ್ ಮಾಡ್ತಾರೆ. ಸೊ ಅಲ್ಲಿ ಸ್ಟೇಟ್ಗಳ ಸಮಸ್ಯೆಯನ್ನು ಸೆಂಟ್ರಿಗೆ ಸಜೆಸ್ಟ್ ಮಾಡೋದು, ಅವುಗಳನ್ನು ಪಾಲಿಸಿನಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೋದು. ಸೊ ಅದಕ್ಕೋಸ್ಕರ ಈ ಒಂದು ಟೀಮ್ ಇಂಡಿಯಾ ಹಬ್ ಇರೋದು. ಸೊ ದೆನ್ ನಾಲೆಡ್ಜ್ ಆ್ಯಂಡ್ ಇನೋವೇಷನ್ ಹಬ್. ಸೊ ಇನೋವೇಷನ್ ಹಬ್ಬು ಇಲ್ಲಿ ಕ್ರಿಯಾತ್ಮಕವಾಗಿರಬೇಕು. ಸೊ ನಾಲೆಡ್ಜ್, ಜ್ಞಾನ, ದಿಸ್ ಹಬ್ ಏನಿದೆ, ಇಟ್ ವಿಲ್ ಬಿಲ್ಡ್ ದ ಥಿಂಕ್ ಟ್ಯಾಕ್ ಅಕ್ಯುಮೆನ್ ಆಫ್ ನೀತಿ ಆಯೋಗ. ಅಂದರೆ ಈ ನಾಲೆಜ್ ಆ್ಯಂಡ್ ಇನೋವೇಷನ್ ಹಬ್ ಇದೆ, ಇವರು ಕಂಪ್ಲೀಟ್ಲಿ ರಿಸರ್ಚ್ ಒಂದು ಪಾಲಿಸಿನ ಆದರೆ ಸೊ ಅದರಲ್ಲಿ ಆ ಪಾಲಿಸಿಗೆ ಸಮಸ್ಯೆ ಏನು, ಸೊ ಅದಕ್ಕೆ ಸೊಲ್ಯೂಷನ್ಸ್ ಯಾವುದು, ಸೊ ಇದನ್ನೆಲ್ಲ ರಿಸರ್ಚ್ ಮಾಡೋದು. ಸೊ ಇದನ್ನೆಲ್ಲ ಗೌರ್ಮೆಂಟಿಗೆ ಸಜೆಸ್ಟ್ ಮಾಡೋದು ಈ ನಾಲೆಜ್ ಮತ್ತು ಇನೋವೇಷನ್ ಹಬ್ಬು. ಅದಾದಮೇಲೆ ದ ಆಯೋಗ್ ಪ್ಲಾನ್ ಟು ಕಮ್ ಔಟ್ ವಿತ್ 3 ಡಾಕ್ಯುಮೆಂಟ್ಸ್. ಸೊ ಈ ನೀತಿ ಆಯೋಗ ಏನಿದೆ, ಇದು 3 ಡಾಕ್ಯುಮೆಂಟ್ಸ್ಗಳನ್ನು ತಂದಿದೆ ಇಲ್ಲಿವರೆಗೂ. ಅದು 3 ಇಯರ್ ಆ್ಯಕ್ಷನ್ ಅಜೆಂಡಾ, 7 ಇಯರ್ ಮೀಡಿಯಮ್ ಟರ್ಮ್ ಸ್ಟ್ರಾಟಜಿ ಪೇಪರ್ ಆ್ಯಂಡ್ 15 ಇಯರ್ ವಿಷನ್ ಡಾಕ್ಯುಮೆಂಟ್. ಸೊ ಇದಿಷ್ಟು ನೀತಿ ಆಯೋಗದ ಒಂದಿಷ್ಟು ಡಾಕ್ಯುಮೆಂಟ್ಸ್. 3 ಇಯರ್ ಆ್ಯಕ್ಷನ್ ಅಜೆಂಡಾ ಅಂದರೆ 3 ವರ್ಷದ ನಮ್ಮ ಸರ್ಕಾರದ ಕಾರ್ಯ ಯಾವ ಥರ ಇರಬೇಕು, ಮತ್ತು 7 ಇಯರ್ಸ್ ಮೀಡಿಯಮ್ ಟರ್ಮ್ ಸ್ಟ್ರಾಟಜಿ. ಸೊ ನಮ್ಮ 7 ವರ್ಷದ ಒಂದು ಅವಧಿ ಏನಿದೆ, ಸೊ ಅಲ್ಲಿ ನಮ್ಮ ಸ್ಟ್ರಾಟಜಿ ಹೆಂಗಿರಬೇಕು, ನಮ್ಮ ಕಾರ್ಯವೈಖರಿ ಹೆಂಗಿರಬೇಕು. ಆಮೇಲೆ 50 ಇಯರ್ ವಿಷನ್ ಡಾಕ್ಯುಮೆಂಟ್, ನಮ್ಮ 15 ವರ್ಷದ ಮುಂದಿನ ಒಂದು ಯೋಜನೆ ಹೆಂಗಿರಬೇಕು, ಯಾವ ಥರ ನಾವು ಅಭಿವೃದ್ಧಿಗಳನ್ನು ಸಾಧಿಸಬೇಕು ಅನ್ನೋದೇ 15 ಇಯರ್ ವಿಷನ್ ಡಾಕ್ಯುಮೆಂಟ್. ಸೊ ದೆನ್ ವಿಲ್ ಕಮ್ ಟು ದ ರೋಲ್ಸ್ ಆ್ಯಂಡ್ ಫಂಕ್ಷನ್ಸ್ ಆಫ್ ನೀತಿ ಆಯೋಗ. ಏನಿದರ ಆ್ಯಕ್ಚುಲ್ ರೋಲ್ಸ್. ಸೊ ಮೊದಲನೇದು ಪಾಲಿಸಿ ಥಿಂಕ್ ಟ್ಯಾಂಕ್. ಪಾಲಿಸಿ ಥಿಂಕ್ ಟ್ಯಾಂಕ್ ಈಸ್ ನಥಿಂಗ್ ಬಟ್ ದೇ ವಿಲ್ ಸಜೆಸ್ಟ್ ಆನ್ ದ ಪಾಲಿಸೀಸ್. ನಾನು ಆಲ್ರೆಡಿ ಹೇಳಿದಾಗೆ ದೇ ವಿಲ್ ಸಜೆಸ್ಟ್ ಫಾರ್ ದ ಪಾಲಿಸಿ ಮೇಕಿಂಗ್. ಸೊ ಪಾಲಿಸಿ ಅಡ್ವೈಸರಿ ಬಾಡಿ, ದೇ ವಿಲ್ ಜಸ್ಟ್ ಅಡ್ವೈಸ್. ಓಕೆ, ಇವರು ಅಡ್ವೈಸ್ ಮಾಡಿದ್ದು ಗೌರ್ಮೆಂಟ್ ತೊಗೋಬೋದು, ತೊಗೊಳ್ದೇನೂ ಇರ್ಬೋದು. ಓಕೆ, ಫಾರ್ ದ ಸೆಂಟ್ರಲ್ ಆಸ್ ವೆಲ್ ಆಸ್ ಸ್ಟೇಟ್ ಗೌರ್ಮೆಂಟ್ಸ್. ಆಮೇಲೆ ದೇ ವಿಲ್ ಪ್ರೊವೈಡ್ ಲಾಂಗ್ ಟರ್ಮ್ ಪಾಲಿಸಿ ಸ್ಟ್ರಾಟಜೀಸ್. ನಾನು ಹೇಳಿದಾಗೆ ಅದೇನು 15 ವರ್ಷದ ಪಾಲಿಸಿ ಸ್ಟ್ರಾಟಜಿ ನೋಡಿದ್ವಿ, ಆ ಥರದ ಪಾಲಿಸಿ ಸ್ಟ್ರಾಟಜೀಸು ಮತ್ತು ವಿಷನ್ ಡಾಕ್ಯುಮೆಂಟ್ಸು, ಮುಂದಿನ ನಮ್ಮ ದೇಶದ ಅಭಿವೃದ್ಧಿ ಯಾವ ರೀತಿ ಇರಬೇಕು ಅಂತಕ್ಕಂಥ ವಿಷನ್ ಡಾಕ್ಯುಮೆಂಟ್ಸ್. ದೆನ್ ಫೋಸ್ಟರಿಂಗ್ ಕೋಆಪರೇಟಿವ್ ಫೆಡರಲಿಸಮ್. ನಾನು ಹೇಳಿದ್ದೀನಿ ಮೊದಲಿಗೆ, ಸಹಕಾರವನ್ನು ನಮ್ಮ ಸಂಯುಕ್ತ ರಾಷ್ಟ್ರದಲ್ಲಿ ಸಹಕಾರವನ್ನು ತರ್ತಕ್ಕಂಥದ್ದು, ಸ್ಟೇಟ್ಸ್ಗಳ ಮಧ್ಯೆ, ಸೆಂಟ್ರಲ್ ಸ್ಟೇಟ್ಸ್ಗಳ ಮಧ್ಯೆ ಈ ಒಂದು ಸಹಕಾರವನ್ನು ತರ್ತಕ್ಕಂಥದ್ದು. ಸೊ ಅವರ ಮಧ್ಯೆ ಒಂದು ಸ್ಟ್ರಾಂಗ್ ಪಾರ್ಟ್ನರ್ಶಿಪ್ ತರೋದು. ಸೊ ಈ ಥರ ಸೆಂಟ್ರಲ್ ಸ್ಟೇಟು ಕೋಆಪರೇಟಿವ್ ಇದ್ದರೆ ಸೊ ನಾವು ಅಭಿವೃದ್ಧಿಯನ್ನು ಬಹಳ ಬೇಗ ಮಾಡ್ಬೋದು, ಡೆವಲಪ್ಮೆಂಟನ್ನು, ಸಹಕಾರ ನಮ್ಮಲ್ಲಿ ಇದ್ದರೆ. ಅದಾದಮೇಲೆ ಇಟ್ ವಿಲ್ ಸಪೋರ್ಟ್ ದ ಹೆಲ್ದಿ ಕಾಂಪಿಟೇಷನ್. ನಾನು ಹೇಳಿದ್ದೀನಿ, ಸ್ಪರ್ಧೆಯನ್ನು ಸಹಿತ ಇದು ಸಹಕರಿಸುತ್ತೆ. ಆಮೇಲೆ ಥ್ರೂ ದ ಇನಿಷಿಯೇಟಿವ್ ಸಚ್ ಆಸ್ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್. ಸೊ ಈ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್ ಅಂತಕ್ಕಂಥದ್ದು ಇಟ್ ಈಸ್ ದ ಪಾಲಿಸಿ ಅಥವಾ ಒಂದು ಬಹಳ ಅತಿ ಹಿಂದುಳಿದ ಒಂದಿಷ್ಟು ಜಿಲ್ಲೆಗಳನ್ನು ಅಭಿವೃದ್ಧಿ ಪಡಿಸಬೇಕು ಅಂತಕ್ಕಂಥ ಒಂದು ಪ್ರೋಗ್ರಾಮ್ ಇದು ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್. ಸೊ ಇದನ್ನೇ ಒಂದು ಸಪ್ರೇಟ್ ನಾವು ಆ್ಯಕ್ಚುಲಿ ಕಲಿಬೇಕಾಗುತ್ತೆ, ಬಿಕಾಸ್ ಇದ್ರ ಬಗ್ಗೆ ಕಲಿಯೋದು ನಮಗೆ ತುಂಬಾ ಇದೆ. ಅದಾದಮೇಲೆ ದೇ ವಿಲ್ ಡಿಸೈನ್
ಆ್ಯಂಡ್ ಸ್ಟ್ರಾಟಜೈಸ್ ದ ಲಾಂಗ್ ಟರ್ಮ್ ಪಾಲಿಸಿ. ನಾನು ಹೇಳಿದಾಗೆ ಲಾಂಗ್ ಟರ್ಮ್ ಯೋಜನೆಗಳನ್ನು, ನೀತಿಗಳನ್ನು ಇದನ್ನು ಡಿಸೈನ್ ಮಾಡೋದೇ ನಮ್ಮ ನೀತಿ ಆಯೋಗ. ಸೊ ಈ ಸಿಸ್ಟಮ್ ಏನಿದೆ, ಇಟ್ ರಿಪ್ಲೇಸ್ಡ್ ದ ಓಲ್ಡ್ 5 year ಪ್ಲಾನ್ಸ್. ನಾನು ಹೇಳಿದ್ನಲ್ಲ, ಪ್ಲಾನಿಂಗ್ ಕಮಿಷನ್ನ ತೆಗೆದು ನೀತಿ ಆಯೋಗ ಬಂತು ಅಂತೇಳಿ. ಸೊ ಆ ಪ್ಲಾನಿಂಗ್ ಕಮಿಷನ್ 5 year ಪ್ಲಾನ್ಸನ್ನು ಮಾಡ್ತಾಯಿತ್ತು. ಸೊ ಅದನ್ನು ತೆಗೆದು ಇವಾಗ ನಾವು ಈ ಥರ 3 years ಆ್ಯಕ್ಷನ್ ಪ್ಲ್ಯಾನು ಮತ್ತು 15 years ವಿಷನರಿ ಡಾಕ್ಯುಮೆಂಟು, ಆಮೇಲೆ ನೀಡ್ ಬೇಸ್ಡ್ ಪ್ಲಾನಿಂಗ್. ನೀಡ್ ಬೇಸ್ಡ್ ಅಂತ ಹೇಳಿದ್ರೆ ಏನು ಅವಶ್ಯಕತೆ ಇದೆ ಅದರ ಮೇಲೆ ನಾವು ಯೋಜನೆಯನ್ನು ಮಾಡೋದು. ಸೊ ಅದನ್ನು ನಾವು ನೀಡ್ ಬೇಸ್ಡ್ ಪ್ಲಾನಿಂಗ್ ಅಂತ ಹೇಳ್ತೀವಿ. ದೆನ್ ಮಾನಿಟರಿಂಗ್ ಆ್ಯಂಡ್ ಎವ್ಯಾಲ್ಯೂಷನ್ ಅಂದರೆ ನಾವು ಏನು ಪಾಲಿಸಿ ಮಾಡ್ತೀವಿ ಅದು ಹೆಂಗೆ ಇಂಪ್ಲಿಮೆಂಟ್ ಆಗ್ತಾ ಇದೆ, ಸೊ ಅದನ್ನು ಮಾನಿಟರ್ ಮಾಡೋದು, ಇವ್ಯಾಲ್ಯೂಯೇಟ್ ಮಾಡೋದು, ಸೊ ಅದನ್ನು ಫೀಡ್ಬ್ಯಾಕ್ ಕೊಡೋದು ಗೌರ್ಮೆಂಟಿಗೆ, ಈ ಥರದ ಸಜೆಷನ್ಸನ್ನು ಮಾಡುತ್ತೆ. ದೆನ್ ಪ್ರಮೋಟಿಂಗ್ ಇನೋವೇಷನ್ ಆ್ಯಂಡ್ ಎಂಟರ್ಪ್ರಿನರ್ಶಿಪ್. ಸೊ ಕ್ರಿಯಾತ್ಮಕವಾಗಿರ್ತಕ್ಕಂಥದ್ದು ರಿಸರ್ಚ್, ಪಾಲಿಸಿಗಳ ಮೇಲೆ ರಿಸರ್ಚ್ ಮಾಡೋದು. ಅದಾದಮೇಲೆ ಎಂಟರ್ಪ್ರಿನರ್ಶಿಪ್ ಅಂತ ಹೇಳಿದರೆ ಬಿಸ್ನೆಸ್ ಸಪೋರ್ಟ್ ಮಾಡ್ತಕ್ಕಂತಹದ್ದು. ಸೊ ಈ ರೀತಿಯ ಹಲವಾರು ಯೋಜನೆಗಳಿದ್ದಾವೆ. ಸೊ ಅದರಲ್ಲಿ ಅಟಲ್ ಇನೋವೇಷನ್ ಮಿಷನ್ ಮತ್ತು ಸ್ಟಾರ್ಟಪ್ ಇಂಡಿಯಾ ಮತ್ತು ಡಿಜಿಟಲ್ ಇಂಡಿಯಾ. ಸೊ ಈ ರೀತಿಯಾದಂಥ ಹಲವಾರು ಯೋಜನೆಗಳನ್ನು ನಮ್ಮ ಸರ್ಕಾರಕ್ಕೆ ಇದು ನೀತಿ ಆಯೋಗ ಸಲಹೆ ಮಾಡಿದೆ. ಅದಾದಮೇಲೆ ಇಟ್ ವಿಲ್ ಎನ್ಕರೇಜ್ ದ ಪ್ರೈವೇಟ್ ಸೆಕ್ಟರ್ ಪಾರ್ಟ್ನರ್ಶಿಪ್. ಸೊ ಪ್ರೈವೇಟು ಮತ್ತು ಪಬ್ಲಿಕ್ಕು ಇಬ್ಬರು ಸೇರಿ ಪ್ರಾಜೆಕ್ಟ್ಗಳನ್ನ ಎಕ್ಸಿಕ್ಯೂಟ್ ಮಾಡೋದು. ಸೊ ಉದಾಹರಣೆಗೆ ರೋಡ್ ಪ್ರಾಜೆಕ್ಟ್ಸ್ ಆಗಿರ್ಬೋದು, ಅಥವಾ ಮೆಟ್ರೋ ಪ್ರಾಜೆಕ್ಟ್ಸು ಮತ್ತು ರೈಲ್ವೆ ಪ್ರಾಜೆಕ್ಟ್ಸು. ಸೊ ಈ ರೀತಿಯ ಪ್ರಾಜೆಕ್ಟ್ಸ್ಗಳನ್ನು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಡಿ ಎಕ್ಸಿಕ್ಯೂಟ್ ಮಾಡೋದು. ಸೊ ಇವುಗಳನ್ನು ಈ ನೀತಿ ಆಯೋಗ ಎನ್ಕರೇಜ್ ಮಾಡುತ್ತೆ. ಸೊ ದೆನ್ ದ ರಿಸೋರ್ಸ್ ಅಲೋಕೇಶನ್ ಆ್ಯಂಡ್ ಆಪ್ಟಿಮೈಸೇಷನ್. ಸೊ ಅಂದರೆ ರಿಸೋರ್ಸಸ್ ಅಂದರೆ ಫೈನಾನ್ಷಿಯಲ್ ರಿಸೋರ್ಸಸ್ ಆಗಿರ್ಬೋದು, ಅಥವಾ ನ್ಯಾಚುರಲ್ ರಿಸೋರ್ಸು. ಸೊ ಇವುಗಳನ್ನು ಸರಿಯಾಗಿ ಸ್ಟೇಟ್ಸ್ಗಳಿಗೆ ಅಲೋಕೇಟ್ ಮಾಡೋದು. ಆಮೇಲೆ ಅವುಗಳನ್ನು ಆಪ್ಟಿಮೈಸ್ಡ್ ಅಂತ ಹೇಳಿದರೆ ಇರುವ ರಿಸೋರ್ಸ್ಗಳನ್ನು ನಾವು ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಕೊಳ್ಳೋದು, ಎಫಿಷಿಯೆಂಟಾಗಿ ಯೂಸ್ ಮಾಡ್ಕೊಳ್ಳೋದು. ಓಕೆ, ಸೊ ಅದಾದಮೇಲೆ ಈ ನೀತಿ ಆಯೋಗ ಏನಿದೆ, ಇಟ್ ಡಸಂಟ್ ಅಲೋಕೇಟ್ ಫಂಡ್ಸ್. ಮೊದಲಿದ್ದಂಥ ಪ್ಲಾನಿಂಗ್ ಕಮಿಷನ್ ಏನಿತ್ತು, ಅವರು ಸ್ಟೇಟ್ಸ್ಗಳಿಗೆ ಫಂಡ್ಸನ್ನು ಅಲೋಕೇಟ್ ಮಾಡ್ತಾಯಿದ್ರು, ಹಣವನ್ನು ಕೊಡ್ತಾಯಿದ್ರು. ಬಟ್ ನೀತಿ ಆಯೋಗ ಅದನ್ನು ಮಾಡಲ್ಲ ಇವಾಗ. ಇಟ್ ವಿಲ್ ರೆಕಮೆಂಡ್ ದ ಎಫಿಷಿಯೆಂಟ್ ವೇ ಫಾರ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಮತ್ತು ಅಲೋಕೇಷನ್ಗೆ ಇದು ಕೇವಲ ಸಲಹೆಗಳನ್ನು ನೀಡುತ್ತೆ, ರೆಕಮೆಂಡೇಷನ್ ಮಾಡುತ್ತೆ. ದೆನ್ ಸಸ್ಟೈನಬಲ್ ಡೆವಲಪ್ಮೆಂಟ್, ಸುಸ್ಥಿರ ಅಭಿವೃದ್ಧಿ. ಸೊ ಈ ಸಸ್ಟೈನಬಲ್ ಡೆವಲಪ್ಮೆಂಟನ್ನು ನಾವು ಎನ್ವಿರಾನ್ಮೆಂಟಲ್ ಕನ್ಸರ್ವೇಷನ್ನು ಮತ್ತು ನಮ್ಮ ಎಕನಾಮಿಕ್ ಡೆವಲಪ್ಮೆಂಟ್ ಇದೆರಡು ಜೊತೆಗೆ ಹೋಗಬೇಕು. ಸೊ ಇವುಗಳನ್ನು ನೋಡ್ಕೊಳ್ಳುತ್ತೆ. ಆ್ಯಂಡ್ ದೆನ್ ಡಾಟಾ ಮತ್ತು ಅನಾಲಿಟಿಕ್ಸ್ ಹಬ್. ಸೊ ಇವತ್ತು ನಮ್ಮ ಸೊಸೈಟಿನಲ್ಲಿ ನಮಗೆ ಡಾಟಾ ಏನು ಸಿಗುತ್ತೆ, ಸೊ ಅದು ಜನಗಳ ಡಾಟಾ ಇರ್ಬೋದು ಅಥವಾ ರಿಸೋರ್ಸಸ್ ಡಾಟಾ. ಸೊ ಇವುಗಳನ್ನು ಅನಲೈಸ್ ಮಾಡಿಬಿಟ್ಟು ರಿಸೋರ್ಸ್ನ ಯಾವ ಥರ ನಾವು ಯೂಸ್ ಮಾಡ್ಕೋಬೇಕು ಅನ್ನೋದನ್ನು ಒಂದು ಗೈಡೆನ್ಸ್ ಕೊಡುತ್ತೆ. ಅದು ದಟ್ ವಿಲ್ ಹೆಲ್ಪ್ ಫಾರ್ ದ ಪಾಲಿಸಿ ಮೇಕಿಂಗ್. ಸೊ ಇದಿಷ್ಟು ನೀತಿ ಆಯೋಗನ ರೋಲ್ಸ್ ಮತ್ತು ಫಂಕ್ಷನ್ಸ್. ಸೊ ಈಗ ನಾವು ನೀತಿ ಆಯೋಗ ಮತ್ತು ಪ್ಲಾನಿಂಗ್ ಕಮಿಷನ್, ಸೊ ಇವೆರಡರ ಮಧ್ಯೆ ಇರತಕ್ಕಂಥ ವ್ಯತ್ಯಾಸಗಳೇನು ಅಂತೇಳಿ ತಿಳ್ಕೊಳ್ಳೋಣ. ಸೊ ಹಲವಾರು ಬಾರಿ ಪರೀಕ್ಷೆಯಲ್ಲಿ ಬಂದಿದೆ ನೀತಿ ಆಯೋಗ ಮತ್ತು ಪ್ಲಾನಿಂಗ್ ಕಮಿಷನ್ ಏನು ವ್ಯತ್ಯಾಸ ಅಂತೇಳಿ. ಸೊ ನೀತಿ ಆಯೋಗ ನಾವು ಆಲ್ರೆಡಿ ನೋಡಿದ್ವಿ, ಇಟ್ ಈಸ್ ಎ ಅಡ್ವೈಸರಿ ಥಿಂಕ್ ಟ್ಯಾಂಕ್. ಸೊ ಅಂದರೆ ಇದು ಕೇವಲ ಗೌರ್ಮೆಂಟಿಗೆ ಅಡ್ವೈಸ್ ಮಾಡುತ್ತೆ ಪಾಲಿಸಿಗಳ ಮೇಲೆ. ಸೊ ಅದಾದಮೇಲೆ ಇಟ್ ಡ್ರಾಸ್ ಮೆಂಬರ್ಶಿಪ್ ಫ್ರಮ್ ವೈಡರ್ ಎಕ್ಸ್ಪರ್ಟೈಸ್. ನಾವು ನೋಡಿದ್ವಲ್ಲ ಆವಾಗಲೇ, ಎಕ್ಸ್ಪರ್ಟ್ಸ್ ಮೆಂಬರ್ಸ್ಗಳನ್ನು ನೀತಿ ಆಯೋಗದಲ್ಲಿ ಇರ್ತಾರೆ. ಆ್ಯಂಡ್ ಇಟ್ ಪ್ರಮೋಟ್ಸ್ ದ ಕೋಆಪರೇಟಿವ್ ಫೆಡರಲಿಸಮ್ ಅಂತ ಹೇಳಿದ್ದೀವಿ, ಸಹಕಾರಿ ಸಂಯುಕ್ತ ರಾಷ್ಟ್ರ. ಸೊ ಈ ಕೋಆಪರೇಟಿವ್ ಫೆಡರಲಿಸಮಲ್ಲಿ ಸ್ಟೇಟ್ಸ್, ರಾಜ್ಯಗಳೇನಿದ್ದಾವೆ, ದೇ ವಿಲ್ ಆ್ಯಕ್ಟ್ ಎಸ್ ದ ಈಕ್ವಲ್ ಪಾರ್ಟ್ನರ್ಸ್. ಸೆಂಟ್ರಲ್ ಜೊತೆಗೆ ಸ್ಟೇಟ್ಸ್ಗಳು ಸಹಿತ ಈಕ್ವಲ್ ಪಾರ್ಟ್ನರ್ಸ್ ಆಗಿರ್ತಾರೆ. ಆ್ಯಂಡ್ ಇಟ್ ವಿಲ್ ಫೋಕಸ್ ಆನ್ ದ ಬಾಟಮ್ ಅಪ್ ಅಪ್ರೋಚ್. ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಆಲ್ರೆಡಿ ಬಾಟಮ್ ಅಪ್ ಅಂದರೆ ಏನು. ಆ್ಯಂಡ್ ಇಟ್ ಡಸ್ ನಾಟ್ ಪೊಸೆಸ್ ದ ಮ್ಯಾಂಡೇಟ್ ಟು ಇಂಪೋಸ್ ದ ಪಾಲಿಸೀಸ್. ಅಂದರೆ ನೀತಿ ಆಯೋಗಕ್ಕೆ ಯಾವುದೇ ರೀತಿಯಾದಂತಹ ಕಂಪಲ್ಸರಿ ಅಥವಾ ಕಂಪಲ್ಷನ್ ಇಲ್ಲ, ಈ ಥರದ ಪಾಲಿಸಿನ ನೀನು ಇಂಪೋಸ್ ಮಾಡು ಅಂತೇಳಿ. ದೇ ವಿಲ್ ಜಸ್ಟ್ ಅಡ್ವೈಸ್ ದ ಗೌರ್ಮೆಂಟ್. ಆ್ಯಂಡ್ ಡಸಂಟ್ ಹ್ಯಾವ್ ಪವರ್ಸ್ ಟು ಅಲೋಕೇಟ್ ದ ಫಂಡ್ಸ್. ನಾವು ಆಲ್ರೆಡಿ ಹೇಳ್ದಂಗೆ ಇದು ಫಂಡ್ಸ್ಗಳನ್ನು ಅಲೋಕೇಶನ್ ಮಾಡೋದಿಲ್ಲ. ಈ ಪವರ್ ಏನಿದೆ ಫಂಡ್ಗಳನ್ನು ಅಲೋಕೇಟ್ ಮಾಡೋದು, ದಟ್ ಈಸ್ ವಿತ್ ದ ಫಿನಾನ್ಸ್ ಮಿನಿಸ್ಟರ್. ಸೊ ಈಗ ಪ್ಲಾನಿಂಗ್ ಕಮಿಷನ್ ಬಂದರೆ, ಈ ಪ್ಲಾನಿಂಗ್ ಕಮಿಷನ್ನು 5 year ಪ್ಲ್ಯಾನ್ಸ್ ಮಾಡ್ತಾಯಿತ್ತು ಅಭಿವೃದ್ಧಿಗೆ. ಆ್ಯಂಡ್ ಇಟ್ ಹ್ಯಾಡ್ ಲಿಮಿಟೆಡ್ ಎಕ್ಸ್ಪರ್ಟೈಸ್. ಇದರಲ್ಲಿ ಎಕ್ಸ್ಪರ್ಟೈಸ್ ಅಷ್ಟೊಂದು ಇರಲಿಲ್ಲ. ಆ್ಯಂಡ್ ಸ್ಟೇಟ್ಸ್ಗಳೇನಿದ್ರು ಅವರು ದೇ ಆರ್ ಮಿಯರ್ಲಿ ಸ್ಪೆಕ್ಟೇಟರ್ಸ್ ಇನ್ ದ ಆ್ಯನ್ಯುವಲ್ ಪ್ಲಾನ್ ಮೀಟಿಂಗ್ಸ್. ಅಂದರೆ ಇದರಲ್ಲಿ ರಾಜ್ಯಗಳು ಸಲಹೆ ಕೊಡುವಂತಕ್ಕಂಥ ಒಂದು ಯೋಜನೆಯೇ ಇರಲಿಲ್ಲ ಇದರಲ್ಲಿ. ಸೊ ಕೇವಲ ಅವರು ಅಲ್ಲಿ ಮಾಡಿರ್ತಕ್ಕಂಥ ಅವ್ರ ಪ್ಲ್ಯಾನನ್ನು ಕೇಳ್ಕೊಂಡು ಬರೋದಷ್ಟೇ ಆಗಿತ್ತು ಅವರು. ಬಟ್ ಇಲ್ಲಿ ನೀತಿ ಆಯೋಗದಲ್ಲಿ ಹಾಗಿಲ್ಲ, ರಾಜ್ಯಗಳು ಸಹಿತ ಸಲಹೆ ನೀಡ್ಬೋದು. ಸೊ ಇಟ್ ಫಾಲೋಡ್ ಎ ಟಾಪ್ ಡೌನ್ ಅಪ್ರೋಚ್. ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ ಇದನ್ನು. ಆ್ಯಂಡ್ ಇಟ್ ಇಂಪೋಸ್ಡ್ ಪಾಲಿಸೀಸ್ ಆನ್ ದ ಸ್ಟೇಟ್ಸ್. ಸೊ ಇದು ಏನು ಮಾಡ್ತಾಯಿತ್ತು, ರಾಜ್ಯಗಳ ಮೇಲೆ ಈ ಪಾಲಿಸೀಸ್ಗಳನ್ನ ಹೇರ್ತಾ ಇತ್ತು, ಇದನ್ನು ಮಾಡಲೇಬೇಕು ನೀವು ಅಂತ. ಆ್ಯಂಡ್ ದೇರ್ ವಾಸ್ ಎ ಟೈಡ್ ಅಲೋಕೇಶನ್ ಆಫ್ ಫಂಡ್ಸ್ ವಿತ್ ಪ್ರಾಜೆಕ್ಟ್ಸ್ ದಟ್ ಇಟ್ ಅಪ್ರೂವ್ಡ್. ಅಂದರೆ ಅವರು ಪ್ಲಾನಿಂಗ್ ಕಮಿಷನ್ ಏನು ಒಂದಿಷ್ಟು ಪ್ರಾಜೆಕ್ಟ್ಸ್ಗಳನ್ನು ಹೇಳ್ತಾರೆ, ಸೊ ಅದನ್ನು ಎಕ್ಸಿಕ್ಯೂಟ್ ಮಾಡಿದರೆ ಮಾತ್ರ ನಿಮಗೆ ನಾವು ಫಂಡ್ಸನ್ನು ಗ್ರ್ಯಾಂಟ್ ಮಾಡ್ತೀವಿ ಅಂತೇಳಿ ಕಂಪಲ್ಸರಿ ಮಾಡ್ತಾಯಿದ್ರು. ಆ್ಯಂಡ್ ಇಟ್ ಹ್ಯಾಡ್ ಪವರ್ಸ್ ಟು ಅಲೋಕೇಟ್ ಫಂಡ್ಸ್ ಟು ಮಿನಿಸ್ಟ್ರೀಸ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್. ಈ ಪ್ಲಾನಿಂಗ್ ಕಮಿಷನ್ ಇದೆ, ಅವರು ಮಿನಿಸ್ಟ್ರೀಸ್ ಮತ್ತು ಸ್ಟೇಟ್ ಗೌರ್ಮೆಂಟ್ಸಿಗೆ ಫಂಡ್ಸ್ನ ಅಲೋಕೇಟ್ ಮಾಡ್ತಕ್ಕಂಥ ಅಧಿಕಾರ ಇತ್ತು. ಸೊ ಅದು ಇವಾಗ ನೀತಿ ಆಯೋಗಕ್ಕೆ ಇಲ್ಲ. ಸೊ ಇದನ್ನು ನೀವು ನೆನ್ಪಿಟ್ಕೋಬೇಕು. ಸೊ ಇದಿಷ್ಟು ನೀತಿ ಆಯೋಗ ಮತ್ತು ಪ್ಲಾನಿಂಗ್ ಕಮಿಷನ್ ಬಗ್ಗೆ ಇದ್ದಂಥ ವ್ಯತ್ಯಾಸ. ಸೊ ಈಗ ನೀತಿ ಆಯೋಗದ ಕೆಲವೊಂದಿಷ್ಟು ಇನಿಷಿಯೇಟಿವ್ಸ್ಗಳನ್ನು ನೋಡೋಣ. ಇಲ್ಲಿವರೆಗೂ ಏನೇನು ಇನಿಷಿಯೇಟಿವ್ಸ್ ತಂದಿದ್ದಾರೆ ಅಂಥೇಳಿ ಒಂದು ದೊಡ್ಡ ಲಿಸ್ಟ್ ಇದೆ. ಸೊ ಇದರಲ್ಲಿ ಎಲ್ಲದೂ ಸಹಿತ ಬಹಳ ಇಂಪಾರ್ಟೆಂಟ್ ಇದರಲ್ಲಿ. ಸೊ ಇದ್ರ ಬಗ್ಗೆನೇ ನಾವು ಸಪ್ರೇಟ್ ನಾವು ತಿಳ್ಕೊಬೇಕಾಗುತ್ತೆ, ಬಿಕಾಸ್ ಅಷ್ಟು ಇಂಪಾರ್ಟೆಂಟ್ ಇದ್ದಾವೆ ಇವೆಲ್ಲ. ಸೊ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ಸ್ ಪ್ರೋಗ್ರಾಮ್ ಇದೆ, ಅತಿ ಹಿಂದೆ ಉಳಿದಿರತಕ್ಕಂಥ ಜಿಲ್ಲೆಗಳನ್ನು ಅಭಿವೃದ್ಧಿ ಮಾಡೋದು. ಆಮೇಲೆ ಅಟಲ್ ಇನೋವೇಷನ್ ಮಿಷನ್ ಅಂಥೇಳಿ. ಸೊ ಈ ಅಟಲ್ ಇನೋವೇಷನ್ ಮಿಷನ್ನಲ್ಲಿ ಸ್ಕೂಲ್ಸು ಮತ್ತು ಕಾಲೇಜಸ್ಗಳಲ್ಲಿ ಅಟಲ್ ಟಿಂಕರಿಂಗ್ ಲ್ಯಾಬ್ಸ್ ಅಂತೇಳಿ ಮಾಡ್ತಾರೆ. ಅಟಲ್ ಟಿಂಕರಿಂಗ್
ಲ್ಯಾಬ್ಸ್. ಸೊ ಈ ಲ್ಯಾಬ್ಸ್ನ ಉದ್ದೇಶ ಅಂತ ಹೇಳಿದ್ರೆ ಕಾಲೇಜ್ ವಿದ್ಯಾರ್ಥಿಗಳಲ್ಲಿ ಅವರಿಗೆ ರಿಸರ್ಚ್ನ ಮೇಲೆ ಇಂಟ್ರೆಸ್ಟ್ ಬರೋದಕ್ಕೆ ಎನ್ಕರೇಜ್ ಮಾಡೋದು ಈ ಒಂದು ಉದ್ದೇಶ. ಸೊ ಅದೇ ಥರ ಹೆಲ್ತ್ ಇಂಡೆಕ್ಸ್, ನಮ್ಮ ರಾಜ್ಯಗಳಲ್ಲಿ ಆರೋಗ್ಯದ ಒಂದು ವ್ಯವಸ್ಥೆ ಯಾವ ಥರ ಇದೆ. ಸೊ ಅದಾದ ಮೇಲೆ SDG ಇಂಡಿಯಾ ಇಂಡೆಕ್ಸ್, ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್. ಸೊ ನಾನು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಮೇಲೆ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಸೊ ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ. ಅದಾದಮೇಲೆ ತುಂಬಾ ಇನಿಷಿಯೇಟಿವ್ಸ್ ಇದೆ. ಡಿಜಿಟಲ್ ಇಂಡಿಯಾ, AI ಸ್ಟ್ರಾಟಜಿ ಫಾರ್ ನ್ಯೂ ಇಂಡಿಯಾ ಎಟ್ 75, ಆ್ಯಂಡ್ ದೆನ್ ಕಾಂಪೋಸಿಟ್ ವಾಟರ್ ಮ್ಯಾನೇಜ್ಮೆಂಟ್. ನಮ್ಮ ದೇಶದಲ್ಲಿ ವಾಟರ್ ಮ್ಯಾನೇಜ್ಮೆಂಟ್ ಯಾವ ಥರ ಮಾಡ್ತಾಯಿದ್ದೀವಿ. ಅದಾದಮೇಲೆ ಸಾತ್ ಪ್ರಾಜೆಕ್ಟ್ ಅಂತ ಹೇಳಿದೆ. ಸೊ ನಿಮಗೆ ಈ ಒಂದಿಷ್ಟು ಇನಿಷಿಯೇಟಿವ್ಸ್ನ ನಾನು ಸಪ್ರೇಟಾಗಿ ತೊಗೊಂಡು ಇಂಪಾರ್ಟೆಂಟ್ ಇನಿಷಿಯೇಟಿವ್ಸ್ನ ನಾನು ಮತ್ತೆ ನಿಮಗೆ ತಿಳಿಸ್ಕೊಡ್ತೀನಿ. ಅದಾದಮೇಲೆ ಸ್ಕೂಲ್ ಎಜುಕೇಷನ್ ಕ್ವಾಲಿಟಿ ಇಂಡೆಕ್ಸ್, ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಇಂಡೆಕ್ಸ್, ಅದಾದಮೇಲೆ ಹೆಲ್ತ್ ಇಂಡೆಕ್ಸ್. ಇಂಡೆಕ್ಸ್ ಅಂದರೆ ನೀವು ಕನ್ಫ್ಯೂಸ್ ಮಾಡ್ಕೊಬೇಡಿ. ಇಂಡೆಕ್ಸ್ ಈಸ್ ನಥಿಂಗ್ ಬಟ್ ಯಾವ ಥರ ಈ ಒಂದು ವ್ಯವಸ್ಥೆ ಇದೆ, ಹೆಲ್ತ್ ಆಗಿರ್ಬೋದು, ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಲು. ಸೊ ಅವುಗಳನ್ನು ಒಂದು ರ್ಯಾಂಕ್ ಪಟ್ಟಿನ ಸಿದ್ಧ ಮಾಡುತ್ತೆ. ಸೊ ಯಾವ ಥರ ಅಲ್ಲಿ ವ್ಯವಸ್ಥೆ ಇದೆ ಅನ್ನೋದ್ರ ಮೇಲೆ ಒಂದು ರ್ಯಾಂಕ್ ಪಟ್ಟಿನ ಇಂಡೆಕ್ಸ್ ಅಂತೀವಿ. ದೆನ್ ಅಗ್ರಿಕಲ್ಚರ್, ಮಾರ್ಕೆಟಿಂಗ್ ಮತ್ತು ಫಾರ್ಮರ್ ಫ್ರೆಂಡ್ಲಿ ರಿಫಾರ್ಮ್ ಇಂಡೆಕ್ಸ್, ಆ್ಯಂಡ್ ಇಂಡಿಯಾ ಇನೋವೇಷನ್ ಇಂಡೆಕ್ಸ್, ವುಮನ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅವಾರ್ಡ್ಸ್, ಗುಡ್ ಗವರ್ನೆನ್ಸ್ ಇಂಡೆಕ್ಸ್, ಓಕೆ, ವುಮನ್ ಆಂಟ್ರಪ್ರನರ್ಶಿಪ್ ಪ್ಲಾಟ್ಫಾರ್ಮ್, ಸ್ಟ್ರಾಟಜಿ ಫಾರ್ ನ್ಯೂ ಇಂಡಿಯಾ ಎಟ್ 75, ಮೆಥನಾಲ್ ಎಕನಾಮಿಕ್ ಪ್ರೋಗ್ರಾಮ್. ಸೊ ಇದಿಷ್ಟು ನೀತಿ ಆಯೋಗದ ಒಂದಿಷ್ಟು ಇನಿಷಿಯೇಟಿವ್ಸ್ ಇದು. ಸೊ ಇದರಲ್ಲಿ ಇಂಪಾರ್ಟೆಂಟ್ ಇದ್ದವನ್ನ ನಾನು ನಿಮಗೆ ಮತ್ತೆ ತಿಳಿಸ್ಕೊಡ್ತೀನಿ. ಸೊ ದೆನ್ ದ ಲಾಸ್ಟ್ ಒನ್ ಈಸ್ ಅಮೃತ್ ಪೋರ್ಟಲ್. ಸೊ ಒಂದು ಆನ್ಲೈನ್ ಪೋರ್ಟಲ್ ಮಾಡಿದೆ ಅಮೃತ್ ಅಂತೇಳಿ. ಅಮೃತ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಒನ್ ಸ್ಟಾಪ್ ಡೆಸ್ಟಿನೇಷನ್ ಫಾರ್ ಆಲ್ ಇನ್ಫಾರ್ಮೇಷನ್ ಆನ್ ಎಲೆಕ್ಟ್ರಿಕ್ ವೆಹಿಕಲ್ಸ್. ಸೊ ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳ ಬಗ್ಗೆ ಎಲ್ಲ ಮಾಹಿತಿನ ಒಂದೇ ಸ್ಥಳದಲ್ಲಿ ನೀಡೋದೆ ಅಮೃತ್ ಪೋರ್ಟಲ್ ಅಂತ. ಸೊ ಇದಿಷ್ಟು ನೀತಿ ಆಯೋಗದ ಬಗ್ಗೆ ನೀವು ತಿಳ್ಕೊಬೇಕಾಗಿರ್ತಕ್ಕಂತಹ ಮಾಹಿತಿ. ಸೊ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಧನ್ಯವಾದ. ಥ್ಯಾಂಕ್ ಯು.